ಟಿಪ್ಪರ್ ಲಾರಿ ಡಿಕ್ಕಿ ಹೊಡೆದು ವೈದ್ಯ ವಿದ್ಯಾರ್ಥಿನಿ ಸಾವನ್ನಪ್ಪಿದ್ದಾರೆ. 4ನೇ ವರ್ಷದ ಮೆಡಿಕಲ್ ವಿದ್ಯಾರ್ಥಿನಿ ಕೃತಿಕಾ 21 ವರ್ಷ ಸಾವನ್ನಪ್ಪಿರುವಂತದ್ದು. ಬೆಂಗಳೂರಿನ ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜ್ ಬಳಿ ನಡೆದಿರುವಂತಹ ದುರ್ಘಟನೆ ಇದು. ಆರ್ಆರ್ ಮೆಡಿಕಲ್ ಕಾಲೇಜಿನಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಂತಹ ಕೃತಿಕಾ ಇದೀಗ ಈ ಒಂದು ಬೈಕ್ ದುರಂತದಿಂದ ಸಾವನ್ನಪ್ಪಿದ್ದಾರೆ. ಸ್ನೇಹಿತೆ ಬೈಕ್ ರೈಡ್ ಮಾಡ್ತಾ ಇದ್ರು. ಹಿಂದೆ ಕುಳಿತಿದ್ದಂತಹ ಕೃತಿಕಾ ಇದೀಗ ಸಾವನ್ನಪ್ಪಿದ್ದಾರೆ. ಟಿಪ್ಪರ್ಗೆ ಡಿಕ್ಕಿ ಹೊಡೆದಿದೆ ಬೈಕು. ಈ ಸಂದರ್ಭದಲ್ಲಿ ಸ್ಪೀಡ್ ಆಗಿ ಹೋಗಿರುವಂತದ್ದು. ಸ್ಪೀಡೇ ಇಲ್ಲಿ ಈ ಒಂದು ಸಾವಿಗೆ ಅಥವಾ ಈ ಒಂದು ದುರ್ಘಟನೆಗೆ ಕಾರಣ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ನೋಡಿ. ಬೈಕ್ ಚಾಲಕಿ ಎಡಭಾಗಕ್ಕೆ ಬಿದ್ದರೆ ಕೃತಿಕಾ ಬಲಭಾಗಕ್ಕೆ ಬಿದ್ದಿದ್ದಾರೆ. ಕೃತಿಕಾ ದೇಹದ ಮೇಲೆ ಹರಿದಿರುವಂತಹ ಟಿಪ್ಪರ್ ಲಾರಿ, ಹಾಗಾಗಿ ಈ ಒಂದು ದುರಂತದಲ್ಲಿ ಇದೀಗ ಇವರು ಸಾವನ್ನಪ್ಪಿದ್ದಾರೆ. ಮತ್ತೊಬ್ಬ ವಿದ್ಯಾರ್ಥಿನಿಗೆ ಹಂಸಾಗೆ ಗಂಭೀರವಾಗಿ ಗಾಯಗಳು ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅದರಲ್ಲೂ ಕೂಡ ಈ ಒಂದು ದುರಂತದಿಂದ ಟಿಪ್ಪರ್ ಲಾರಿ ಹಾಗೂ ಬೈಕಿಂದ ನಡೆದಿರುವಂತಹ ದುರ್ಘಟನೆ. ಟಿಪ್ಪರ್ ಲಾರಿ ಡಿಕ್ಕಿ ಹೊಡೆದು ವೈದ್ಯ ವಿದ್ಯಾರ್ಥಿನಿ ಸಾವನ್ನಪ್ಪಿದ್ದಾರೆ. 4ನೇ ವರ್ಷದ ಮೆಡಿಕಲ್ ವಿದ್ಯಾರ್ಥಿನಿ ಕೃತಿಕಾ 21 ವರ್ಷ ಸಾವನ್ನಪ್ಪಿರುವಂಥದ್ದು. ಬೆಂಗಳೂರಿನ ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜ್ ಹತ್ರ ನಡೆದಿರುವಂತಹ ದುರ್ಘಟನೆ ಇದು. ಆರ್ಆರ್ ಮೆಡಿಕಲ್ ಕಾಲೇಜಿನಲ್ಲೇ ವ್ಯಾಸಂಗ ಮಾಡ್ತಾ ಇದ್ದಂತಹ ಕೃತಿಕಾ ತನ್ನ ಸ್ನೇಹಿತ ಜೊತೆ ಬೈಕಲ್ಲಿ ಹೋಗ್ತಾ ಇದ್ರು. ಈ ಸಂದರ್ಭದಲ್ಲಿ ನಡೆದಿರುವಂತಹ ದುರ್ಘಟನೆ ಇದು. ಹಿಂದೆ ಕುಳಿತಿದ್ರು ಕೃತಿಕಾ, ಹಿಂದೆಯಿಂದ ಬಂದು ಟಿಪ್ಪರ್ಗೆ ಡಿಕ್ಕಿ ಹೊಡೆದಿದೆ. ಇನ್ನು ಈ ಒಂದು ಸ್ಪೀಡ್ ಇಂದ ನಡೆದಿರುವಂತಹ ದುರ್ಘಟನೆ ಇದು. ಬೈಕ್ ಚಾಲಕಿ ಎಡಭಾಗಕ್ಕೆ ಬಿದ್ದರೆ ಕೃತಿಕಾ ಬಲಭಾಗಕ್ಕೆ ಬಿದ್ದಿದ್ದಾರೆ. ಕೃತಿಕಾ ದೇಹದ ಮೇಲೆ ಟಿಪ್ಪರ್ ಲಾರಿ ಈ ಸಂದರ್ಭದಲ್ಲಿ ಹರಿದಿದೆ. ಅದಾದ ನಂತರ ಮತ್ತೊಬ್ಬ ವಿದ್ಯಾರ್ಥಿನಿ ಹಂಸಾ ಅಂತಂದ್ರೆ ಅವ್ರ ಮುಂದೆ ಕೂತಿದ್ರೆ ಅವ್ರಿಗೂ ಕೂಡ ಗಂಭೀರವಾಗಿ ಗಾಯ ಆಗಿದೆ. ಇಬ್ಬರು ಕೂಡ ಜೊತೆಲಿ ಬೈಕಲ್ಲಿ ಹೋಗ್ತಾ ಇದ್ರು. ಹಿಂದೆ ಕೂತಿರೋರು ಕೃತಿಕಾ ಅಂತ ಹೇಳಿ 21 ವರ್ಷದವರಿಗೆ ವೈದ್ಯ ವಿದ್ಯಾರ್ಥಿನಿ ಆಗಿದ್ರು, ಸಾವನ್ನಪ್ಪಿದ್ದಾರೆ. ಇನ್ನು ಅಪಘಾತಕ್ಕೆ ಮೆಡಿಕಲ್ ವಿದ್ಯಾರ್ಥಿನಿ ಕೃತಿಕಾ ಸಾವು ಕೇಸ್ ವಿಚಾರದಲ್ಲಿ ಪಶ್ಚಿಮ ವಿಭಾಗ ಸಂಚಾರ ಡಿಸಿಪಿ ಅನೂಪ್ ಶೆಟ್ಟಿ ಹೇಳಿಕೆ ಕೊಟ್ಟಿದ್ದಾರೆ. ಮೈಸೂರು ರಸ್ತೆಯಲ್ಲಿ ಅಪಘಾತ ಆಗಿದೆ. ಆರ್ಆರ್ ಆಸ್ಪತ್ರೆ ಎಕ್ಸಿಟ್ ಗೇಟ್ನಲ್ಲಿ ಘಟನೆ ಆಗಿದೆ. ವಿದ್ಯಾರ್ಥಿನಿ ಹಂಸಾಗೆ ಆರ್ಆರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗ್ತಾ ಇದೆ ಎಂದು ಹೇಳಿದ್ದಾರೆ. ಇಬ್ಬರು ಮೆಡಿಕಲ್ ವಿದ್ಯಾರ್ಥಿನಿಯರು ಬೈಕ್ನಲ್ಲಿ ಹೋಗ್ತಾ ಇದ್ರು. ಬೆಂಗಳೂರಿನಿಂದ ಮೈಸೂರು ಕಡೆಗೆ ಹೋಗ್ತಾ ಇದ್ದಂತಹ ಲಾರಿ ಡಿಕ್ಕಿ ಹೊಡೆದಿದೆ. ಹಿಂಬದಿಯಲ್ಲಿ ಕೂತಿದ್ರು, ಆದರೆ ಸಾವನ್ನಪ್ಪಿದ್ದಾರೆ. ಇನ್ನು ಚಾಲಕಿಗೆ ಗಾಯ ಆಗಿದೆ. ಕೆಂಗೇರಿ ಸಂಚಾರ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ. ಇಬ್ಬರು ಕೂಡ ಜೊತೆಯಲ್ಲಿ ಬೈಕ್ನಲ್ಲಿ ಹೋಗ್ತಾ ಇದ್ರು. ಈ ಸಂದರ್ಭದಲ್ಲಿ ಮುಂದೆ ಕೂತಿರೋರಿಗೆ ಗಂಭೀರವಾಗಿ ಗಾಯ ಆಗಿದೆ. ಹಿಂದೆ ಕೃತಿಕಾ ಅನ್ನೋರು 21 ವರ್ಷ ಮೆಡಿಕಲ್ ವಿದ್ಯಾರ್ಥಿನಿ ಆಗಿದ್ರು. ಇವರು ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಟಿಪ್ಪರ್ ಬಂದು ಯಾವಾಗ ಆ ಸ್ಪೀಡಲ್ಲಿ ಹೊಡೆದಿತ್ತು, ಡಿಕ್ಕಿ ಹೊಡೆದಿತ್ತು, ಆ ಸ್ಪೀಡ್ಗೆ ಬಹುಶಃ ಇಲ್ಲಿ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ವಿದ್ಯಾರ್ಥಿನಿ ಹಂಸಾ ಅಂತಂದ್ರೆ ಅವರು ಮುಂದೆಗಡೆ ಅವರೇ ಗಾಡಿಯನ್ನು ಚಲಾಯಿಸ್ತಾ ಇದ್ರು. ಅವ್ರಿಗೂ ಕೂಡ ಗಂಭೀರವಾಗಿ ಗಾಯಗಳಾಗಿದೆ. ಇನ್ನು ಕೆಂಗೇರಿ ಸಂಚಾರ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ಈಗ ದಾಖಲಾಗಿದೆ.